ವಿಷ್ಣುವಿನ ಅಮೃತ ಧ್ಯಾನ ಸ್ವರೂಪ. ಸೂತ ಮಹರ್ಷಿಗಳು, ಎಲೈ ಶೌನಕಾದಿಗಳೇ, ಸ್ವಯಂಭುವ ಮನುವಿನಿಂದ ಹಲವಾರು ಮಹಾಮುನಿಗಳು ನಿರಂತರವೂ ವ್ರತ, ನಿಯಮ, ಪೂಜಾ, ಸ್ತುತಿ, ಜಪ, ತಪ ನಿರತರಾಗಿದ್ದು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಇರುತ್ತಾರೆ. ಅವರು ಧ್ಯಾನಿಸುವ ವಿಷ್ಣು ಭಗವಾನನು ದೇಹೇಂದ್ರಿಯ ಮನೋಬುದ್ಧಿಯ ಅಹಂಕಾರಗಳಿಲ್ಲದವನು, ರೂಪರಹಿತನು. ಆತನು ಪಂಚಭೂತಗಳಿಂದ ಅಸಂಬದ್ಧನು. ಆತನೇ ಸರ್ವ ಪ್ರಾಣಿಕೋಟಿಗೂ ಆಧಾರಭೂತನು. ಎಲ್ಲರನ್ನೂ ಕಷ್ಟಗಳಿಂದ ಪಾರು ಮಾಡುವ ಜಗದ್ರಕ್ಷಕನು. ಆತನು ಚೈತನ್ಯ ರೂಪನೇ ಆದರೂ ನಿರಾಕಾರನು. ಸಕಲ ದೇವತೆಗಳಿಂದಲೂ ಪೂಜಿಸಲ್ಪಡುವವನು. ಸರ್ವೇಶ್ವರನೂ ಆತನೇ ಆಗಿದ್ದಾನೆ. ತೇಜಸ್ವರೂಪನಾಗಿ ಸತ್ವ ರಜೋಗುಣ ಭಿನ್ನನಾಗಿ ಕರ್ತೃತ್ಯಾದಿ ಶೂನ್ಯನಾಗಿ ನೆಲೆಸಿರುವವನು ಶ್ರೀ ಮಹಾವಿಷ್ಣು. ಆತನು ವಾಸನಾರಹಿತನು, ಶುದ್ಧನು, ಸರ್ವದೋಷರಹಿತನು, ಪಿಪಾಸಾ ವರ್ಜಿತನು, ಶೋಕ ಮೋಹಾದಿಗಳಿಗೆ ಅತೀತನು. ಶ್ರೀಹರಿಯು ಸತ್ಯ ಸ್ವರೂಪನು, ಅಂದರೆ ಬೆಟ್ಟಕ್ಕಿಂತಲೂ ಹಿರಿಯವನು, ಅಣುವಿಗಿಂತಲೂ ಕಿರಿಯವನು ಆಗಿ ಕಾಣಿಸಬಲ್ಲನು. ಜ್ಞಾನ ದೃಷ್ಟಿಯಿಂದ ಕರ್ಣೇಂದ್ರಿಯಗಳಿಗೆ ಕೇಳಿಸಬಲ್ಲನು. ಜ್ಞಾನಿಗಳಿಗೆ ವಿಜ್ಞಾನವನ್ನು, ದಿವ್ಯ ದೃಷ್ಟಿಯುಳ್ಳವರಿಗೆ ಪರಮಾನಂದ ಸ್ವರೂಪವೂ ಆತನೇ ಆಗಿದ್ದಾನೆ. ಆತನನ್ನು ಕಂಡುಕೊಳ್ಳುವುದಕ್ಕೆ ಸಾಮಾನ್ಯ ಜ್ಞಾನವು ಸಾಕಾಗುವುದಿಲ್ಲ. ತುರಿಯ ಅಂದರೆ ಅತ್ಯುತ್ತಮ ಜ್ಞಾನವಿರುವವನಿಗೆ ಆತನು ಪರಮಾಕ್ಷರ ಸ್ವರೂಪವೂ ತಿಳಿಯುತ್ತದೆ. ಸಕಲ ಪ್ರಾಣಿಗಳ ಆತ್ಮಸ್ವರೂಪನು, ಸಾಕ್ಷಾತ್ ಕಲ್ಯಾಣ ಸ್ವರೂಪನು, ವೇದಾಂತ ವೇದ್ಯನು, ವೇದರೂಪನು, ಇಂದ್ರಿಯಾತೀತನು, ಭೂತೇಶ್ವರನು, ಶಬ್ದ, ರಸ, ರೂಪ, ಸ್ಪರ್ಶ, ಗಂಧಗಳಿಂದ ಪಂಚತನ್ಮಾತ್ರರಹಿತವಾದ ಅನಾದಿ ಬ್ರಹ್ಮನು ಆತನೇ ಆಗಿದ್ದಾನೆ. ಈ ಶ್ರೀ ಮಹಾವಿಷ್ಣುವೇ ಪರಮಯೋಗಿ. ಪರಮಹಂಸರ ಮೂಲಕ ಸಂಪುಟಿತ ಬ್ರಹ್ಮರಂಧ್ರದಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬ ಭಾವಕ್ಕೆ ಮೂಲವಾಗಿ ಪರಿಜ್ಞಾನ ಮಂತ್ರನಾಗಿರುತ್ತಾನೆ. ಜಿತೇಂದ್ರಿಯನಾಗಿ ಈ ಜ್ಞಾನವನ್ನು ಪಡೆದು ಶ್ರೀಹರಿಯನ್ನು ನೋಡಬಲ್ಲಂತಹ ಯಾವ ಮಾನವನಾದರೂ ಪರಬ್ರಹ್ಮ ಸ್ವರೂಪನಾಗಬಲ್ಲನು. ಇಷ್ಟು ವಿಷ್ಣುಧ್ಯಾನ ಸ್ವರೂಪವನ್ನು ಹೇಳುತ್ತೇನೆ ಕೇಳಿರಿ. ಶ್ರೀ ಮಹಾವಿಷ್ಣು ಕೋಟಿ ಸೂರ್ಯ ಪ್ರಭಾ ಸಂಪನ್ನನು, ಅದ್ವಿತೀಯ ಜಯಶೀಲನು, ಕುಂದ ಪುಷ್ಪಗೋ ದುಗ್ಧ ಸಮಾನ ಧವಳವರ್ಣನು. ಮೋಕ್ಷವನ್ನು ಬಯಸುವಂತಹ ಮುನೀಶ್ವರರು ಇಂತಹ ಸ್ವರೂಪದಲ್ಲಿರುವ ಶ್ರೀಹರಿಯನ್ನು ಧ್ಯಾನಿಸುತ್ತಾರೆ. ಈ ಸ್ವರೂಪವು ಅತ್ಯಂತ ಸುಂದರ, ವಿಶಾಲವಾದ ಶಂಖದಿಂದ ಸಹಸ್ರ ಕೋಟಿ ಪ್ರಭಾಸಮಾನವಾಗಿ ಪ್ರಚಂಡ ಜ್ವಾಲೆಗಳೊಂದಿಗೆ ಸುತ್ತಿರುವ ಉಗ್ರ ರೂಪವುಳ್ಳ ಚಕ್ರದೊಂದಿಗೆ ಶಾಂತ ಸ್ವಭಾವವೂ ಪ್ರಸ್ಫುಟವಾಗುತ್ತಿರುವ ಸುಂದರ ವದನದೊಂದಿಗೆ ರಕ್ಷಣೆಗಾಗಿಯೇ ಸಿದ್ಧವಾಗಿರುವ ಗದೆಯೊಂದಿಗೆ ನೆಲೆಸಿರುವ ರೂಪವದು. ಅಂತಹ ಶ್ರೀ ಮಹಾವಿಷ್ಣು ರತ್ನಗಳಿಂದ ದೈದೀಪ್ಯಮಾನವಾದ ಬಹುಮೂಲ್ಯ ಕಿರೀಟವನ್ನು, ಕಮಲವನ್ನೂ ಧರಿಸುತ್ತಾನೆ. ವನಮಾಲಾಧಾರಿಯಾಗಿ ಸಮಾನ ಭುಜಸ್ಕಂದಗಳೊಂದಿಗೆ ಸ್ವರ್ಣ ಭೂಷಣಗಳೊಂದಿಗೆ ಶುದ್ಧ ವಸ್ತ್ರಧಾರಿಯಾಗಿ ವಿಶುದ್ಧ ದೇಹವು ಸುಂದರ ಕಾಂತಿಯನ್ನು ಪ್ರಕಾಶಿಸುತ್ತಿರಲು ಸರ್ವ ಕಲ್ಯಾಣಕಾರಕವಾದ ಕಮಲದ ಮೇಲೆ ನಿಂತಿರುತ್ತಾನೆ. ಶ್ರೀ ಮಹಾವಿಷ್ಣು ಸ್ವರ್ಣಮಯ ಶರೀರನಾಗಿ ಸುಂದರ ಹಾರಗಳೊಂದಿಗೆ, ಶುಭಂಕರ ಭುಜ ಕೀರ್ತಿಗಳೊಂದಿಗೆ, ರತ್ನ ಕಂಕಣ ಕೇಯೂರಗಳೊಂದಿಗೆ ಅಲಂಕರಿಸಲ್ಪಟ್ಟು ತನ್ನ ಕಾಂತಿಯಲ್ಲಿ ಅವು ಹೊಳೆಯುತ್ತಿರಲು ಕೌಸ್ತುಭ ಮಣಿಯು ಒಂದೆಡೆ, ಲಕ್ಷ್ಮೀದೇವಿಯು ಮತ್ತೊಂದೆಡೆ ಇದ್ದು ಶೋಭಾಯಮಾನ ನೇತ್ರಗಳಲ್ಲಿ ಕರುಣೆಯು ತುಂಬಿ ತುಳುಕುತ್ತಿರಲು ಪ್ರಕಾಶಿಸುತ್ತಿರುತ್ತಾನೆ. ಅಣಿಮಾದಿ ಗುಣ ಸಹಿತನಾಗಿ ಜಗತ್ ಸೃಷ್ಟಿ ಸಂಹಾರಗಳನ್ನು ಮಾಡುವ ಶ್ರೀ ಮಹಾವಿಷ್ಣುವು ಮುನಿಗಳಿಗೂ ದೇವತೆಗಳಿಗೂ ದಾನವರಿಗೂ ಸಹ ಧ್ಯಾನಗಮ್ಯನು. ಅತ್ಯಂತ ಸುಂದರನು, ಬ್ರಹ್ಮಾದಿ ದೇವತೆಗಳಿಂದ ಸಮಸ್ತ ಪ್ರಾಣಿ ವರ್ಗದ ಹೃದಯಗಳಲ್ಲಿ ಶ್ರೀಹರಿಯೇ ಪ್ರಾಣವಾಗಿ ನೆಲೆಸಿರುತ್ತಾನೆ. ಸನಾತನನು, ಅವ್ಯಯನು, ನಾರಾಯಣನು, ದೇವಾದಿದೇವನಾದ ಶ್ರೀಹರಿಯು ಮಕರಾಕೃತಿಯಲ್ಲಿರುವ ಕರ್ಮ ಕುಂಡಲಗಳೊಂದಿಗೆ ಶೋಭಿಸುತ್ತಿರುತ್ತಾನೆ. ಆತನೇ
ದುಃಖ ವಿನಾಶಕನು, ಪೂಜಾರ್ಹನು, ಮಂಗಳಮಯನು, ದುಷ್ಟ ಸಂಹಾರಕನು, ಸರ್ವಾತ್ಮನು, ಸರ್ವಸ್ವರೂಪನು, ಸರ್ವಾತ್ರಗಾಮಿ ಭಕ್ತರ ಸರ್ವಗ್ರಹ ದೋಷ ನಿವಾರಕನೂ ಆಗಿದ್ದಾನೆ. ಆತನ ನಖಗಳಿಂದ ತಣ್ಣನೆಯ ಬೆಳದಿಂಗಳು ಪ್ರಸರಿಸಿರುವಂತಹ ಅನುಭೂತಿ ಉಂಟಾಗುತ್ತದೆ. ಸುಂದರವಾದ ಬೆರಳುಗಳು ಮೃದುವಾಗಿದ್ದು ವೇಣುವಾದಕನ ಬೆರಳುನಂತಿರುತ್ತವೆ. ಸರ್ವರಿಗೂ ಸುಖವನ್ನು ಕೊಡುವ ಸಂಕಲ್ಪಕಾರಕನು ಈ ಶ್ರೀಮನ್ನಾರಾಯಣನು ಸೌಮ್ಯ ಸ್ವರೂಪನಾಗಿ ಸರ್ವದೇವ ಸಮನ್ವಿತನಾಗಿ ನಾನೇ ಸರ್ವರಲ್ಲಿಯೂ ನೆಲೆಸಿ ರಕ್ಷಿಸುವ ವಾಸುದೇವನು ಎಂಬ ಭಾವನೆಯೊಂದಿಗೆ ಭಾವಿಸುವನು. ಶ್ರೀ ಮಹಾವಿಷ್ಣು ಎಲ್ಲರ ಭಾವನೆಗಳಲ್ಲಿಯೂ ಇರುವುದೂ ಸಹ ಆ ವಾಸುದೇವನೇ. ಸೂರ್ಯಮಂಡಲದಲ್ಲಿ ಪ್ರಕಾಶಿಸುತ್ತ ಅಗ್ನಿಯಲ್ಲಿ ಹುರಿಯುತ್ತಾ ಕಾಣಿಸುವುದೂ ಸಹ ಆತನೇ ಆಗಿದ್ದಾನೆ. ಈತನ ಸ್ವರೂಪವಿರುವ ಶ್ರೀ ವಿಷ್ಣು ಭಗವಾನನನ್ನು ಧ್ಯಾನಿಸುವ ಮಾನವರು ಪರಮಗತಿಯನ್ನು ಹೊಂದಬಲ್ಲರು. ಪ್ರಾಚೀನ ಕಾಲದಲ್ಲಿ ಯಾಜ್ಞವಲ್ಕ ಮಹರ್ಷಿಯು ಶ್ರೀ ಮಹಾವಿಷ್ಣು ಸ್ವರೂಪವನ್ನೇ ಧ್ಯಾನಿಸಿ ಧರ್ಮೋಪದೇಶ ಕರ್ತೃತ್ವ ಅರ್ಹತೆಯನ್ನು ಪಡೆದು ಸ್ಮೃತಿ ಕಾರಕನಾಗಿ ಸ್ಥಿರವಾಗಿ ನಿಂತನು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.